ಹಾಯ್ ಎವ್ರಿವನ್, ಬಹಳಷ್ಟು ವಿದ್ಯಾರ್ಥಿಗಳಿಗೆ ಎಲ್ಲಾ ಸಬ್ಜೆಕ್ಟ್ಸ್ ಅಲ್ಲಿ ಕೂಡ ನಾನು 90+ ಸ್ಕೋರ್ ಮಾಡ್ತೇನೆ, 100 ಸ್ಕೋರ್ ಮಾಡ್ತೇನೆ ಅನ್ನುವಂತಹ ಕಾನ್ಫಿಡೆನ್ಸ್ ಬಂದರೂ ಕೂಡ ಬಹಳಷ್ಟು ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಸಬ್ಜೆಕ್ಟ್ ನಲ್ಲಿ 90+ ಸ್ಕೋರ್ ಮಾಡ್ತೇನೆ ಅನ್ನುವಂತಹ ಕಾನ್ಫಿಡೆನ್ಸ್ ಬರ್ತಾ ಇಲ್ಲ. ಅದರಿಂದ ಒಂದು ಭಯ ಕೂಡ ಅವರ ಮೈಂಡ್ ನಲ್ಲಿ ಕ್ರಿಯೇಟ್ ಆಗ್ತಾ ಇದೆ. ಸೊ ಈಗ ಇದು ಇದೆಲ್ಲ ನಿಮ್ಮ ಕೊನೆಯ ಅವಕಾಶ, ತುಂಬಾ ಕಡಿಮೆ ಸಮಯ ಉಳಿದಿದೆ. ಸೆಕೆಂಡ್ PUC ಇಂಗ್ಲಿಷ್ ನಲ್ಲಿ 90+ ಸ್ಕೋರ್ ಮಾಡ್ಲಿಕ್ಕೆ ನಿಮಗಿರುವಂತಹ ಒಂದು ಲಾಸ್ಟ್ ಚಾನ್ಸ್, ಕೊನೆಯ ಅವಕಾಶ ಅಂಡ್ ಬೆಸ್ಟ್ ಆಪರ್ಚುನಿಟಿ. ಇದು ನಿಮ್ಮ ಡೂ ಆರ್ ಡೈ ಸಿಚುವೇಶನ್ ಅಂತ ನೀವು ಹೇಳ್ಬೋದು. ಇಲ್ಲಿ ನೀವು ನಿಮ್ಮ ಇಂಗ್ಲಿಷ್ ನಲ್ಲಿ 90+ ಸ್ಕೋರ್ ಮಾಡ್ಲಿಕ್ಕೆ ಒಂದು ಆಕ್ಷನ್ ತಗೋಲಿಲ್ಲ ಅಂದ್ರೆ ನೀವು ಇಡೀ ಜೀವನ ರಿಗ್ರೆಟೇ ಮಾಡ್ತಾ ಇರ್ತೀರಾ. ನಾನು ಅವಾಗ ಮಾಡಬಹುದಾಗಿತ್ತು ಅನ್ನುವಂತಹ ಒಂದು ರಿಗ್ರೆಟೇ ನಿಮ್ಮಲ್ಲಿ ಇರುತ್ತೆ. ಅದನ್ನ ಬಿಟ್ಟು ಮತ್ತೇನು ನಿಮ್ಗೆ ನೋಡ್ಲಿಕ್ಕೆ ಸಿಗೋದಿಲ್ಲ. ಯಾಕೆ ಡೂ ಆರ್ ಡೈ ಸಿಚುವೇಶನ್ ಅಂತ ಹೇಳ್ತಾ ಇದ್ದೀನಿ? ಯಾಕೆಂದ್ರೆ ಈ ಒಂದು ಸೆಕೆಂಡ್ PUC ಅಲ್ಲಿ ನೀವು ಮಾಡುವಂತಹ ಸ್ಕೋರ್ ಪರ್ಸೆಂಟೇಜ್, ಇಂಗ್ಲಿಷ್ ಅಲ್ಲಿ ನೀವು ತೆಗೆದುಕೊಳ್ಳುವಂತಹ ಒಂದು ಸ್ಕೋರ್ ನಿಂದ ನಿಮ್ಮ ಕಾನ್ಫಿಡೆನ್ಸ್ ನ ಮೇಲೆ ತುಂಬಾ ಅಂದ್ರೆ ತುಂಬಾ ಪರಿಣಾಮ ಬೀರುತ್ತೆ. ಇಡೀ ಜೀವನ ಲೈಫ್ ಲಾಂಗ್ ಒಂದು ಇಂಪ್ಯಾಕ್ಟ್ ನೋಡ್ಲಿಕ್ಕೆ ಸಿಗುತ್ತೆ. ತುಂಬಾ ವಿದ್ಯಾರ್ಥಿಗಳು ನಾನು ಈಗಾಗಲೇ ನೋಡಿದ್ದೀನಿ ಇದನ್ನ, ಅದಕ್ಕೆ ನಿಮ್ಗೆ ಹೇಳ್ತಾ ಇರೋದು. ಏನಾಗುತ್ತೆ ಬನ್ನಿ ಒಂದ್ಸಲ ನೋಡಿಕೊಳ್ಳೋಣ. ಯಾಕೆ ಡೂ ಆರ್ ಡೈ ಸಿಚುವೇಶನ್? ನೀವೇನಾದ್ರೂ ಸೆಕೆಂಡ್ PUC ಇಂಗ್ಲಿಷ್ ನಲ್ಲಿ 90+ ಸ್ಕೋರ್ ಮಾಡಿದ್ರೆ, ನೀವು 90+ ಸ್ಕೋರ್ ಮಾಡಿದ್ರೆ ಯು ವಿಲ್ ಬಿಕಮ್ ಅ ಟಾಪರ್. ನೀವು ಟಾಪರ್ ಆಗ್ತೀರಾ. ಈ ವರ್ಷ 2026ರಲ್ಲಿ ನಿಮ್ಮ ಪೇರೆಂಟ್ಸ್ ನಿಮ್ಮ ಸಾಧನೆಯ ಬಗ್ಗೆ, ನಿಮ್ಮ ಅಚೀವ್ಮೆಂಟ್ ನ ಬಗ್ಗೆ, ನೀವು ಹಾಕಿರುವಂತಹ ಎಫರ್ಟ್ ನ ಬಗ್ಗೆ ಪ್ರೌಡ್ ಫೀಲ್ ಮಾಡ್ತಾರೆ. ಅಂಡ್ ದೆನ್ ನಿಮ್ಮ ಕಾನ್ಫಿಡೆನ್ಸ್ ಲೈಫ್ ನಲ್ಲಿ ಈ ರೀತಿ ಮೇಲ್ಗಡೆ ಸಾಗ್ತಾ ಹೋಗುತ್ತೆ. ಲೈಫ್ ನಲ್ಲಿ ಮುಂದೆ ಜೀವನದಲ್ಲಿ, ಶಿಕ್ಷಣದಲ್ಲಿ ಏನಾದ್ರೂ ನಾನು ಸಾಧಿಸಬಹುದು ಅನ್ನುವಂತ ಒಂದು ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಬರುತ್ತೆ. ಒಂದು ವೇಳೆ ನೀವು ಸೆಕೆಂಡ್ PUC ಇಂಗ್ಲಿಷ್ ನಲ್ಲಿ 90+ ಸ್ಕೋರ್ ಮಾಡಲಿಲ್ಲ ಅಂದ್ರೆ ಇಡೀ ಜೀವನ ನಿಮ್ಗೆ ಒಂದು ರಿಗ್ರೆಟ್ ಇರುತ್ತೆ. ನಾನು 90+ ಮಾಡಬಹುದಾಗಿತ್ತು, ಬಟ್ ನಾನು ಅದಕ್ಕೇನು ಆಕ್ಷನ್ ತಗೋಲಿಲ್ಲ, ಎಫರ್ಟ್ ಹಾಕ್ಲಿಲ್ಲ, ಸರಿಯಾದಂತಹ ಹಾದಿಯಲ್ಲಿ ನಡೀಲಿಲ್ಲ, ಸರಿಯಾದಂತಹ ಮೆಥಡ್ ನ ಮೂಲಕ ಇಂಗ್ಲಿಷ್ ಅನ್ನ ಕಲೀಲಿಲ್ಲ ಅನ್ನುವಂತಹ ಒಂದು ಪಶ್ಚಾತ್ತಾಪ ಬಿಟ್ಟು ಮತ್ತೇನು ಕೂಡ ನಿಮ್ಗೆ ನೋಡ್ಲಿಕ್ಕೆ ಸಿಗೋದಿಲ್ಲ ಲೈಫ್ ನಲ್ಲಿ. ಅಂಡ್ ಈ ಒಂದು ಆಪರ್ಚುನಿಟಿಯನ್ನ ನೀವು ಮಿಸ್ ಮಾಡ್ಕೊಂಡ್ರೆ ಮತ್ತೆ ಈ ಆಪರ್ಚುನಿಟಿ ನಿಮ್ಗೆ ಸಿಗೋದಿಲ್ಲ. ಆ ದುಃಖ, ನೋವು ಯಾವಾಗ್ಲೂ ನಿಮ್ಮ ಮನಸ್ಸಿನಲ್ಲಿ ಇರುತ್ತೆ. ಅಂಡ್ ನಾನು ಇಂಗ್ಲಿಷ್ ನಲ್ಲಿ 90+ ಮಾಡಬಹುದಾಗಿತ್ತು, ಇದು ಎಕ್ಸಾಮ್ ಮುಗಿದ ನಂತರ, ರಿಸಲ್ಟ್ ಬಂದ ನಂತರ ಅವಾಗ ಸ್ಟೂಡೆಂಟ್ಸ್ ಈ ರೀತಿ ಒಂದು ಯೋಚನೆ ಮಾಡ್ತಾರೆ, ನಾನು 90+ ಮಾಡಬಹುದಾಗಿತ್ತು, ಇಂಗ್ಲಿಷ್ ಅಷ್ಟೇನು ಡಿಫಿಕಲ್ಟ್ ಇರಲಿಲ್ಲ, ಬಟ್ ನಾನು ಅದಕ್ಕೆ ಆಕ್ಷನ್ ತಗೋಲಿಲ್ಲ, ಸರಿಯಾದಂತಹ ಮೆಥಡ್ ನ ಮೂಲಕ ಇಂಗ್ಲಿಷ್ ಕಲೀಲಿಕ್ಕೆ ಪ್ರಯತ್ನ ಮಾಡಲಿಲ್ಲ ಅನ್ನುವಂತಹ ಒಂದು ದುಃಖ ನಿಮ್ಮಲ್ಲಿ ಇರುತ್ತೆ. ಅಂಡ್ ದೆನ್ ನಿಮ್ಮ ಕಾನ್ಫಿಡೆನ್ಸ್ ನೋಡಿ, ಆಲ್ರೆಡಿ ನೀವು 10th ನಲ್ಲಿ ನಿಮ್ದು ಇಂಗ್ಲಿಷ್ ಕಡಿಮೆ ಆಯ್ತು, ಫಸ್ಟ್ PUC ಅಲ್ಲಿ ಇಂಗ್ಲಿಷ್ ಕಡಿಮೆ ಆಯ್ತು, ಅದರಿಂದ ನಿಮ್ಮ ಕಾನ್ಫಿಡೆನ್ಸ್, ಇಂಗ್ಲಿಷ್ ಅಲ್ಲಿ ನಿಮ್ಗೆ ಭಯ ಆಗ್ತಾ ಇದೆ, ನಿಮ್ಮ ಕಾನ್ಫಿಡೆನ್ಸ್ ಈ ರೀತಿ ಕೆಳಗಡೆ ಹೋಗ್ತಾ ಇದೆ. ಅಂಡ್ ಸೆಕೆಂಡ್ PUC ಅಲ್ಲಿ ಕೂಡ ಅದೇ ರಿಸಲ್ಟ್ ನೀವು ಮಾಡಿದ್ರೆ ಮತ್ತೆ ನಿಮ್ಮ ಕಾನ್ಫಿಡೆನ್ಸ್ ಇನ್ನೂ ಹೆಚ್ಚಾಗುತ್ತೆ. ಅಂಡ್ ನಿಮಗೆ ಕನ್ಫರ್ಮ್ ಆಗುತ್ತೆ, ನಾನು ಇಂಗ್ಲಿಷ್ ಕಲೀಲಿಕ್ಕೆ ಸಾಧ್ಯ ಇಲ್ಲ, ಇಂಗ್ಲಿಷ್ ನಲ್ಲಿ ಟಾಪರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಇಂಗ್ಲಿಷ್ ಅಂದ್ರೆ ಆ ಭಯ ನಿಮ್ಮಲ್ಲಿ ಯಾವಾಗ್ಲೂ ಕೂಡ ಬರ್ತಾನೆ ಇರುತ್ತೆ. ಸೊ ಈಗ ಇದಕ್ಕೆ ಏನು ಸೊಲ್ಯೂಷನ್, ಏನ್ ಮಾಡೋದು? ಈಗಲೂ ಕೂಡ ನೀವು ಸೆಕೆಂಡ್ PUC ಇಂಗ್ಲಿಷ್ ನಲ್ಲಿ ಈಗಲೂ ಕೂಡ ಅಂದ್ರೆ ಇನ್ನು 4 ದಿನದ ಸಮಯ ಉಳಿದಿದೆ, ಈಗಲೂ ಕೂಡ ಸೆಕೆಂಡ್ PUC ಇಂಗ್ಲಿಷ್ ಅಲ್ಲಿ ನೀವು 90+ ಸ್ಕೋರ್ ಮಾಡಬಹುದಾ? ಈ ಪ್ರಶ್ನೆಗೆ ಉತ್ತರ ನಾನು ಕೊಡೋದಕ್ಕಿಂತ ಮುಂಚಿತವಾಗಿ ಈ ಸ್ಟೂಡೆಂಟ್ಸ್ ಗಳ ನೋಡಿ, ಈ ಇಂಗ್ಲಿಷ್ ಟಾಪರ್ಸ್ ಕೋರ್ಸ್ ನಲ್ಲಿ ಕಲಿತಾ ಇರುವಂತಹ ಸ್ಟೂಡೆಂಟ್ಸ್, ಇವರೇನು 50 ತಾಸು ಕೊಟ್ಟಿಲ್ಲ, 5 ತಿಂಗಳ ಕೊಟ್ಟು ಏನು ಕಲ್ತಿಲ್ಲ. ಸೊ ಈಗ ರೀಸೆಂಟ್ ಆಗಿ ಜಾಯ್ನ್ ಆಗಿರುವಂತಹ 3-4 ದಿನದಲ್ಲಿ ಸಾಜಿದಾ ಅವರ ಕಾಮೆಂಟ್ ನೋಡಿ ಅವರಿಗೆ ಐ ಕ್ಯಾನ್ ಡೂ ಇಟ್ ಅಂದ್ರೆ ನಾನು ಇಂಗ್ಲಿಷ್ ನಲ್ಲಿ 90+ ಸ್ಕೋರ್ ಮಾಡಬಲ್ಲೆ ಅನ್ನುವಂತಹ ಒಂದು ಭರವಸೆ ಅವರಲ್ಲಿ ಬಂದಿದೆ. ಅದು ಕೂಡ ಕೇವಲ 12 ಅವರ್ಸ್ ನಲ್ಲಿ, 12 ತಾಸುಗಳಲ್ಲಿ. ಇಲ್ಲಿ ನೋಡಿ ಸುಚಿತ್ರಾ ಅವರು ಗ್ರಾಮರ್ ನಲ್ಲಿ ಅವರಿಗೆ ತುಂಬಾ ಕಡಿಮೆ ಮಾರ್ಕ್ಸ್ ಬರ್ತಾ ಇತ್ತು, ಬೇರೆ ಎಲ್ಲ ಸಬ್ಜೆಕ್ಟ್ಸ್ ಅಲ್ಲಿ 90+ ಸ್ಕೋರ್ ಮಾಡುವಂತ ಕಾನ್ಫಿಡೆನ್ಸ್ ಇದ್ರೂ ಕೂಡ ಇಂಗ್ಲಿಷ್ ನಲ್ಲಿ 40-30 ಮಾರ್ಕ್ಸ್ ಅವರಿಗೆ ಬರ್ತಾ ಇತ್ತು. ಈಗ 90+ ಸ್ಕೋರ್ ಮಾಡ್ತೀನಿ ಅನ್ನುವಂತಹ ಒಂದು ಕಾನ್ಫಿಡೆನ್ಸ್ ಅವರಲ್ಲಿ ಏನಾಗ್ತಾ ಇದೆ, ಬರ್ತಾ ಇದೆ. ಅದು ಕೇವಲ 12 ತಾಸುಗಳಲ್ಲಿ, 12 ತಿಂಗಳಲ್ಲ, ಕೇವಲ 12 ತಾಸುಗಳಲ್ಲಿ. ಸೋಮವಾರ ನೋಡಿ ನನ್ನ ರಿಸಲ್ಟ್ ಇಂಗ್ಲಿಷ್ ನಿಂದಾನೇ ಡೌನ್ ಆಗ್ತಾ ಇತ್ತು. ನಾನು ಹೇಳಿದ್ನಲ್ಲ, ಎಲ್ಲಾ ಸಬ್ಜೆಕ್ಟ್ಸ್ ಅಲ್ಲಿ 90+ ಸ್ಕೋರ್ ಮಾಡ್ತೇನೆ, 100 ಮಾಡ್ತೇನೆ ಅನ್ನುವಂತಹ ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಬರ್ತಾ ಇದೆ. ಬಟ್ ಇಂಗ್ಲಿಷ್ ನಲ್ಲಿ ಆ ಕಾನ್ಫಿಡೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇಲ್ಲ. ಅದರಿಂದ ಏನ್ ಪ್ರಾಬ್ಲಮ್ ಆಗ್ತಾ ಇದೆ, ನಿಮ್ಮ ಇಡೀ ರಿಸಲ್ಟ್ ಡೌನ್ ಆಗುತ್ತೆ ಅನ್ನುವಂತಹ ಪ್ರಾಬ್ಲಮ್ ಇತ್ತು ಸೋಮವಾರ್ಗೆ. ಈಗ ಸೆಕೆಂಡ್ PUC ಇಂಗ್ಲಿಷ್ ಟಾಪರ್ಸ್ ಕೋರ್ಸ್ ನಿಂದ ಅವರಿಗೆ 90+ ಸ್ಕೋರ್ ಮಾಡಬಹುದು ಅನ್ನುವಂತಹ ಒಂದು ಕಾನ್ಫಿಡೆನ್ಸ್ ಬಂದಿದೆ. ಇವ್ರಿಗೆ ನೋಡಿ ಇಂಗ್ಲಿಷ್ ಎಲ್ಲ ಡಿಫಿಕಲ್ಟ್ ಅನ್ನಿಸ್ತಾ ಇತ್ತು, ಈಸಿ ಸರ್ ಇಂಗ್ಲಿಷ್ ತುಂಬಾ ಈಸಿ ಇದೆ. ಇದು ಯಾವಾಗ ಸಾಧ್ಯ? ಸರಿಯಾದಂತಹ ಮೆಥಡ್ ನ ಮೂಲಕ ಕಲ್ತಾಗ. ನೀವು ಫಾಲೋ ಮಾಡ್ತಾ ಇರುವಂತಹ ಮೆಥಡ್ ತಪ್ಪಿದಾಗ ಯಾವುದೇ ಕೆಲಸ ಇರಲಿ, ಯಾವುದೇ ಸಬ್ಜೆಕ್ಟ್ ಇರಲಿ, ಅದು ಡಿಫಿಕಲ್ಟ್ ಅನ್ಸೋದು ಸಹಜ. ಇನ್ನು ಅನಿತಾ ಅವರು, ಹೇಮಂತ್ ಅವರು ಆಲ್ರೆಡಿ ಇವರು ಪ್ರಿಪರೇಟರಿಯಲ್ಲಿ
ಅಂದ್ರೆ ಒಂದೆರಡು ತಿಂಗಳ ಮೊದಲು ಜಾಯ್ನ್ ಆದವರು ಅವರು ಕೂಡ ಕೇವಲ 10-15 ತಾಸಲ್ಲಿ ಪ್ರಿಪರೇಟರಿಯಲ್ಲಿ 90+ ಸ್ಕೋರ್ ಮಾಡಿದವರು ರೀಸೆಂಟ್ ಆಗಿ ಜಾಯ್ನ್ ಆಗಿರುವಂತಹ ಸ್ಟೂಡೆಂಟ್ಸ್ ನ ಫೀಡ್ಬ್ಯಾಕ್ ಕೂಡ ನಾನು ನಿಮಗೆ ತೋರಿಸಿದೆ. ಈ ರೀತಿ ತುಂಬಾ ಜನ ವಿದ್ಯಾರ್ಥಿಗಳು ಈ ಒಂದು ಕೋರ್ಸ್ ನಿಂದ ಇಂಗ್ಲಿಷ್ ಡಿಫಿಕಲ್ಟ್, ಇಂಗ್ಲಿಷ್ ಟಫ್ ಇದೆ ಅನ್ನುವಂತಹ ಭಯವನ್ನ ಹೊಡೆದೋಡಿಸಿ ಇಂಗ್ಲಿಷ್ ನಲ್ಲಿ ಕಾನ್ಫಿಡೆನ್ಸ್ ಗೇನ್ ಮಾಡಿಕೊಂಡು 90+ ಸ್ಕೋರ್ ಮಾಡಲಿಕ್ಕೆ ರೆಡಿ ಆಗ್ತಾ ಇದ್ದಾರೆ, ಪ್ರಿಪೇರ್ ಆಗ್ತಾ ಇದ್ದಾರೆ. ಸೊ ನೀವು ಕೂಡ ಆಗ್ಬೋದು. ಇದಕ್ಕೇನು ಬಹಳ ಸಮಯ ಬೇಕಾಗಿಲ್ಲ. ನೀವು ಈ ಪ್ರಶ್ನೆ ಕೇಳ್ತಾ ಇದ್ರಲ್ಲ, ಈಗ ನಾನು ಸೆಕೆಂಡ್ PUC ಇಂಗ್ಲಿಷ್ ನಲ್ಲಿ 90+ ಸ್ಕೋರ್ ಮಾಡಬಹುದಾ? ಎಸ್, 100% ಮಾಡಬಹುದು. ಯಾವಾಗ ಮಾಡಬಹುದು? ಸೊ ನನಗೆ ನೀವು ತಿಳಿಸಿ, ಇಂಗ್ಲಿಷ್ ನಲ್ಲಿ ನೀವು ಈ ಸಮಸ್ಯೆಗಳನ್ನ ಫೇಸ್ ಮಾಡ್ತಾ ಇದ್ರೆ, ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ, ಈ ಸಮಸ್ಯೆಗಳನ್ನ ಫೇಸ್ ಮಾಡ್ತಾ ಇದ್ರೆ ನೀವು 12 ತಾಸಲ್ಲಿ 90+ ಸ್ಕೋರ್ ಮಾಡಬಹುದು. ಮೊದಲನೇ ಸಮಸ್ಯೆ ಬಂದ್ರೆ ಇಂಗ್ಲಿಷ್ ಓದಿದ್ರೆ ಅರ್ಥ ಆಗ್ತಾ ಇಲ್ಲ ಅಂಡ್ ಇಂಗ್ಲಿಷ್ ನಲ್ಲಿ ಓನ್ ಆಗಿ ವಾಕ್ಯ ಮಾಡಿ ಉತ್ತರ ಬರೀಲಿಕ್ಕೆ ಬರ್ತಾ ಇಲ್ಲ, ಅದರಿಂದ ನನಗೆ ಥಿಯರಿಯಲ್ಲಿ 40 ಔಟ್ ಆಫ್ 40 ಬರ್ತಾ ಇಲ್ಲ, ತುಂಬಾ ಮಾರ್ಕ್ಸ್ ಕಟ್ ಆಗ್ತಾ ಇದೆ. ಇನ್ನು ಸಮರಿಗಳನ್ನ ಬೈ ಹಾರ್ಟ್ ಮಾಡಿ ಹೋಗ್ತೇನೆ, ಎಷ್ಟೇ ಓದಿದ್ರು ಕೂಡ ಎಕ್ಸಾಮ್ ಹಾಲ್ ನಲ್ಲಿ ನೆನಪಿಗೆ ಬರ್ತಾ ಇಲ್ಲ, ನೆನಪು ಬಂದಿದ್ದು ಸರಿಯಾಗಿ ವಾಕ್ಯ ಮಾಡಿ ಓನ್ ಆಗಿ ವಾಕ್ಯ ಮಾಡಿ ಬರೀಲಿಕ್ಕೆ ಬರ್ತಾ ಇಲ್ಲ. ಅಂಡ್ ದೆನ್ ಇಂಗ್ಲಿಷ್ ಸಬ್ಜೆಕ್ಟ್ ನಲ್ಲಿ ನನಗೆ ಕಾನ್ಫಿಡೆನ್ಸೇ ಬರ್ತಾ ಇಲ್ಲ. ಎರಡನೇ ಪೇಪರ್ ಇಂಗ್ಲಿಷ್ ಇದೆ, ಅದರಲ್ಲಿ ಕಾನ್ಫಿಡೆನ್ಸ್ ಬರ್ತಾ ಇಲ್ಲ, ತುಂಬಾ ಟೈಮ್ ಕೂಡ ಅದರಲ್ಲಿ ವೇಸ್ಟ್ ಆಗ್ತಾ ಇದೆ, ಅದರಿಂದ ಬೇರೆ ಸಬ್ಜೆಕ್ಟ್ಗಳ ಸರಿಯಾದಂತಹ ರಿವಿಷನ್ ಆಗ್ತಾ ಇಲ್ಲ ಅನ್ನುವಂತಹ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದೀರಾ. ಇನ್ನು ಗ್ರಾಮರ್ ನಲ್ಲಿ 40ಗೆ 40 ಮಾರ್ಕ್ಸ್ ಬರ್ತಾ ಇಲ್ಲ, 40ಕ್ಕೆ 40 ನನಗೆ ಗ್ರಾಮರ್ ನಲ್ಲಿ ಸಿಗ್ತಾ ಇಲ್ಲ. ಅಂದ್ರೆ ರಿಪೋರ್ಟೆಡ್ ಸ್ಪೀಚ್ ನಲ್ಲಿ ಲಿಂಕರ್ಸ್, ಆರ್ಟಿಕಲ್ಸ್ ಇಂಥ ಟಾಪಿಕ್ಸ್ ಗಳಲ್ಲಿ ಮಾರ್ಕ್ಸ್ ಗಳು ಕಟ್ ಆಗ್ತಾ ಇವೆ. ಈ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದೀರಾ. ಇನ್ನು ಕೆಲವೊಂದು ವಿದ್ಯಾರ್ಥಿಗಳಿಗೆ ಟೋಟಲ್ ಆಗಿ ಈ ಭಯನೂ ಕೂಡ ಆಗ್ತಾ ಇದೆ, ಇಂಗ್ಲಿಷ್ ಅಂದ್ರೇನೆ ಭಯ ಆಗ್ತಾ ಇದೆ, ಆ ಭಯದಿಂದ ಅವರು ಬುಕ್ ಕೂಡ ಟಚ್ ಮಾಡ್ತಾ ಇಲ್ಲ. ಈ ಪ್ರಾಬ್ಲಮ್ಸ್ ಗಳನ್ನ ನೀವು ಫೇಸ್ ಮಾಡ್ತಾ ಇದ್ರೆ, ನಾನು ತೋರಿಸಿದ್ನೆಲ್ಲ ಈ ಸಮಸ್ಯೆಗಳನ್ನ ನೀವು ಫೇಸ್ ಮಾಡ್ತಾ ಇದ್ರೆ ಭಯ ಪಡುವಂತಹ ಅವಶ್ಯಕತೆ ನಿಮಗಿಲ್ಲ. ಯಾಕೆಂದ್ರೆ ನಾನು ನಿಮಗೆ ಈಗಲೂ ಕೂಡ ಸೆಕೆಂಡ್ PUC ಇಂಗ್ಲಿಷ್ ನಲ್ಲಿ 90+ ಸ್ಕೋರ್ ಅನ್ನ ಕೊಡಿಸಬಹುದು. ಅದು ಸಾಧ್ಯ ಇದೆ. ಯಾವ ರೀತಿ ಅದು ಸಾಧ್ಯ? ಸೆಕೆಂಡ್ PUC ಇಂಗ್ಲಿಷ್ ಟಾಪರ್ಸ್ ಕೋರ್ಸ್ ನಿಂದ. ಅಂದ್ರೆ ಈ ಕೋರ್ಸ್ ಅಲ್ಲಿ ನಾನು ಕಲಿಸುವಂತಹ ಮೆಥಡ್, ನಿಮಗೆ ಪ್ರಾಕ್ಟೀಸ್ ಮಾಡಿಸುವಂತಹ ರೀತಿ ತುಂಬಾ ಯುನೀಕ್ ಆಗಿದೆ, ತುಂಬಾ ನಿಮ್ಮ ಸಮಯವನ್ನ ಉಳಿಸುತ್ತೆ. ಅಂಡ್ ಈ ಕೋರ್ಸ್ ಬಿಟ್ಟು ಇಂಗ್ಲಿಷ್ಗಾಗಿ ಮತ್ತೇನು ಮಾಡುವಂತಹ ಅವಶ್ಯಕತೆ ನಿಮಗಿಲ್ಲ. ಯಾಕೆ ಅಂದ್ರೆ ಈ ಕೋರ್ಸ್ ಅನ್ನ ಒಂದ್ಸಲ ನೋಡಿ ಯಾವ ರೀತಿ ಡಿಸೈನ್ ಮಾಡಲಾಗಿದೆ ಅಂತ ಹೇಳಿ. ಈ ಕೋರ್ಸ್ ಅಲ್ಲಿ ನಿಮ್ಗೆ ಬೇಕಾಗಿರೋದೇ ಕೇವಲ 12 ತಾಸುಗಳ ಸಮಯ. ಮೊದಲ 5 ತಾಸು ನೀವೇ ನನಗೆ ಕೊಡ್ತಿರಲ್ಲ, ಅದು ನಿಮ್ಮ ಮೊದಲನೆಯ ಸ್ಟೆಪ್. ಇಲ್ಲಿ ನಾನು ನಿಮಗೆ 5 ತಾಸಿನಲ್ಲಿ ಪರ್ಫೆಕ್ಟ್ ಮಾಡ್ಬಿಡ್ತೀನಿ ಓನ್ ಆಗಿ ವಾಕ್ಯ ಮಾಡೋದ್ರಲ್ಲಿ. ಯಾವುದೇ ಗ್ರಾಮರ್ ತಪ್ಪಿಲ್ಲದೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇಲ್ಲದೆ ವಾಕ್ಯ ಮಾಡೋದನ್ನ ಇಲ್ಲಿ ಕಲಿತೀರಾ ನೀವು ಈ ಮೊದಲ 5 ತಾಸುಗಳಲ್ಲಿ. ಅದರ ನಂತರ ಬರುತ್ತೆ ನಮ್ಮ ಎರಡನೆಯ ಹಂತ, ಎರಡನೆಯ ಸ್ಟೇಜ್. ಇಲ್ಲಿ ನಿಮಗೆ 3, 4, 2 ಮಾರ್ಕ್ಸ್ ನ ಆನ್ಸರ್ ರೈಟಿಂಗ್ ಅನ್ನ ಕಲಿಸ್ತೀನಿ. ಅದು ಕೂಡ ಫುಲ್ ಮಾರ್ಕ್ಸ್ ಸಿಗೋ ಹಾಗೆ. ಅಷ್ಟೇ ಅಲ್ಲ, ನಾನು ಹೇಳಿದ್ನೆಲ್ಲ ಈ ಕೋರ್ಸ್ ಬಿಟ್ಟು ಮತ್ತೇನು ಇಂಗ್ಲಿಷ್ಗೆ ಮಾಡುವಂತ ಅವಶ್ಯಕತೆ ಇಲ್ಲ. ಸೊ ಅದಕ್ಕೆ ನಾನು ನಿಮಗೆ ಇಲ್ಲಿ ಇಂಗ್ಲಿಷ್ ನ ಇಂಪಾರ್ಟೆಂಟ್ ಕ್ವಶನ್ ಅಂಡ್ ಆನ್ಸರ್ ಕೂಡ ಅದರಲ್ಲಿ ನಿಮಗೆ ಕೊಟ್ಬಿಡ್ತೀನಿ. ಸೊ ಅದರಿಂದ ಒಂದ್ಸಲ ವಾಕ್ಯ ಮಾಡೋದನ್ನ ಕಲಿತ ನಂತರ ಈ ಕ್ವಶನ್ ಆನ್ಸರ್ ಅನ್ನ ಒಂದ್ಸಲ ಓದ್ಕೊಂಡ್ಬಿಟ್ರೆ ಸಾಕು, ನೀವು ಪರ್ಫೆಕ್ಟ್ ಆಗ್ತೀರಾ 3-4 ಮಾರ್ಕ್ಸ್ ನ ಆನ್ಸರ್ ಬರೀಲಿಕ್ಕೆ. ಇನ್ನ ಬರುತ್ತೆ ನಮ್ಮ ಗ್ರಾಮರ್ ಪಾರ್ಟ್. ಸೊ ಗ್ರಾಮರ್ ನಲ್ಲಿ ನಮಗೆ 40 ಮಾರ್ಕ್ಸ್ ಇದೆ. ಸೊ 40 ಮಾರ್ಕ್ಸ್ ಪಡ್ಕೊಳ್ಳಿಕ್ಕೆ ಕೇವಲ 3 ತಾಸುಗಳ ಸಮಯ ಕೊಡಿ. ಇಲ್ಲಿ ನಿಮ್ಗೆ ಪ್ರಾಕ್ಟೀಸ್ ಪ್ಲಸ್ ಯಾವ ರೀತಿ ಪ್ರತಿ ಕ್ವಶನ್ ಅನ್ನ ಈಸಿಯಾಗಿ ಕಾನ್ಸೆಪ್ಟ್ ಅನ್ನ ಅಪ್ಲೈ ಮಾಡಿ, ಯಾವುದೇ ರೀತಿ ಹೊಸ ಕ್ವಶನ್ ಕೊಟ್ಟರು ಕೂಡ ಅದನ್ನ ಯಾವ ರೀತಿ ಸಾಲ್ವ್ ಮಾಡಿ ಫುಲ್ ಮಾರ್ಕ್ಸ್ ಪಡ್ಕೋಬೇಕು ಅನ್ನೋದನ್ನ ಇಲ್ಲಿ ನೀವು 3 ತಾಸಿನಲ್ಲಿ ಕಲಿತೀರಾ. ಸೊ ಇದು ನಿಮ್ಮ ಬ್ಲೂ ಪ್ರಿಂಟ್, ಇದು ನಿಮ್ಮ ಪ್ಲಾನ್. 11 hours, 1 hour ಎಕ್ಸ್ಟ್ರಾನೇ ಹೇಳ್ತಾ ಇದ್ದೀನಿ. 1 ತಾಸು ಹೆಚ್ಚಿಗೆ ಹೋದ್ರೂ ಕೂಡ ಕೇವಲ 12 ತಾಸುಗಳಲ್ಲಿ ನೀವು ರೆಡಿ ಆಗ್ತೀರಾ. ಸೊ ಈಗ ದೊಡ್ಡ ಪ್ರಶ್ನೆ, ಬಿಗ್ಗೆಸ್ಟ್ ಕ್ವಶನ್ ಬಂದು ನನ್ನ ಹತ್ರ ಅಥವಾ ನಮ್ಮ ಹತ್ರ ಈಗ ಟೈಮ್ ಎಷ್ಟು ಇದೆ, ಇಷ್ಟು ಟೈಮ್ ನಲ್ಲಿ ನಾವು ಸ್ಕೋರ್ ಮಾಡಬಹುದಾ? ಸೊ ಬನ್ನಿ ನೋಡೋಣ. ಇವತ್ತು ಡೇಟ್ ಬಂದು 22 ಫೆಬ್ರವರಿ ಇದೆ, ಹೌದಾ? 22 ಫೆಬ್ರವರಿಗೆ ಏನಿದೆ ನಾವಿದ್ದೀವಿ. ಸೊ ನಮ್ಮ ಎಕ್ಸಾಮ್ ಇರುವಂತದ್ದು 3rd ಮಾರ್ಚ್, ರೈಟ್? 3rd ಮಾರ್ಚ್ಗೆ ನಮ್ಮ ಎಕ್ಸಾಮ್ಸ್ ಇದೆ. ಹಾಗಾದ್ರೆ ಇಲ್ಲಿ ನೀವು ನೋಡ್ಕೋಬಹುದು 22, 23, 24, 25, 26, 27 ನಾನು ಬಿಡ್ತಾ ಇದ್ದೀನಿ. 27 ಕಂಪ್ಲೀಟ್ ಕನ್ನಡಕ್ಕಾಗಿ ಕೊಡಿ. ಸೊ ಇದರಲ್ಲಿ ಎಲ್ಲ ಟೈಮ್ ಅನ್ನ ಇಂಗ್ಲಿಷ್ಗೆ ಕೊಡಬೇಕಂತ ಏನು ಇಲ್ಲ. ಇದರ ನಂತರ ನಮ್ಮ ಹತ್ರ ಬಂದು ಟೈಮ್ ಇಲ್ಲಿ ಉಳಿಯುತ್ತೆ. ಎಕ್ಸಾಮ್ ಆದ ನಂತರ 20 ಡೇಗೆ ಕನ್ನಡ ಎಕ್ಸಾಮ್ ಮುಗೀತು, ಹಾಫ್ ಡೇ ಅಲ್ಲಿ ಸಿಗುತ್ತೆ. ದೆನ್ ನಮಗೆ ಸಿಗುತ್ತೆ March 1st and March 2nd. ಸೊ ಟೋಟಲ್ ಆಗಿ 1, 2, 3, 4, 5, 6, 7, 8 ದಿನಗಳ ಸಮಯ ಇದೆ. ಸೊ ಈಗ 8 ದಿನಗಳಲ್ಲಿ 12 ತಾಸನ್ನ ಯಾವ ರೀತಿ ಕೊಡೋದು, ಸೊ ಅದನ್ನ ಪ್ರಾಪರ್ ಪ್ಲಾನ್ ನಿಮಗೆ ತೋರಿಸ್ತಾ ಹೋಗ್ತೀನಿ. ಡೈಲಿ ನೀವು ನನಗೆ 3 hours ಕೊಡಿ. ಎಷ್ಟು? ಡೈಲಿ 3 hours ಕೊಡಿ, 3 ತಾಸಿನ ಸಮಯ ಕೊಡಿ. ಸೊ 3 ತಾಸು ಕೊಟ್ಟ ನಂತರ ನೀವು ಅನ್ಕೊಳ್ತಾ ಇದ್ದೀನಿ ಒಂದು 8 ತಾಸಾದ್ರೂ ಓದ್ತಾ ಇದ್ದೀರಾ ಅಂತ, ಎಕ್ಸಾಮ್ ಹತ್ರ ಇದೆ.
ಸೊ ಅದರಲ್ಲಿ 3 ತಾಸು ಇಂಗ್ಲಿಷ್ ಕೊಡಿ, ಇನ್ನು 5 ತಾಸಿನಲ್ಲಿ ಒಂದರಿಂದ ಬೇರೆ 2 ಸಬ್ಜೆಕ್ಟ್ ಅನ್ನ ನೀವು ರಿವಿಷನ್ ಮಾಡಬಹುದು. ಈಗ ನಾನು ತೋರಿಸಿದ್ನಲ್ಲ, ಆ ಎಲ್ಲ ಸ್ಟೂಡೆಂಟ್ಸ್ ಕೇವಲ ಇಂಗ್ಲಿಷ್ ಹಿಡ್ಕೊಂಡೇ ಕುತ್ಕೊಂಡಿಲ್ಲ, ಇಂಗ್ಲಿಷ್ಗೆ 3 ತಾಸು ಕೊಟ್ಟು ಉಳಿದಿರುವಂತಹ ಸಮಯದಲ್ಲಿ ಬೇರೆ ಸಬ್ಜೆಕ್ಟ್ಸ್ ಗಳನ್ನ ರಿವಿಷನ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಡೈಲಿ 3 ಅವರ್ಸ್, ಡೈಲಿ 3 ತಾಸು ನೀವು ಕೊಟ್ರೆ, ಈಗ ನೋಡಿ ಮೊದಲ 4 ದಿನದಲ್ಲೇ ನೀವು ಕೋರ್ಸ್ ಅನ್ನ ಕಂಪ್ಲೀಟ್ ಮಾಡಬಹುದು. 23, 24, 25 ಆರಾಮಾಗಿ ಮುಗಿಸ್ತೀರಾ, ರೈಟ್? ನೀವು ಇನ್ನು 23, 24, 23 ಇಂದ ಸ್ಟಾರ್ಟ್ ಮಾಡಿದೀರಾ ಅಂದ್ರೂ ಕೂಡ ಇಲ್ಲಿ ಆರಾಮಾಗಿ ನೀವು 4 ದಿನದಲ್ಲಿ ಈ ಒಂದು ಕೋರ್ಸ್ ಅನ್ನ ಮುಗಿಸ್ತೀರಾ. ನಾನು ಡೈಲಿ 3 ತಾಸು ಕೊಟ್ರೆ ಹೇಳ್ತಾ ಇದ್ದೀನಿ, ನೀವು ಡೈಲಿ ಏನಾದ್ರೂ 5 ತಾಸು ಕೊಟ್ರೆ ಸಾಕು, 3 ದಿನದಲ್ಲಿ ಈ ಕೋರ್ಸ್ ಅನ್ನ ಫಿನಿಶ್ ಮಾಡಬಹುದು. ಅಂದ್ರೆ ಕೆಲವೊಬ್ರು ಬೇರೆ ಸಬ್ಜೆಕ್ಟ್ಸ್ ಅಲ್ಲಿ ತುಂಬಾ ಪರ್ಫೆಕ್ಟ್ ಇದ್ದಾರೆ, ಇಂಗ್ಲಿಷ್ ನಲ್ಲಿ ಒಂದೇ ವೀಕ್ ಇದ್ದೀನಿ, ಇಂಗ್ಲಿಷ್ಗೆ ಡೈಲಿ 5 ತಾಸು ಕೊಡಿ, 3 ದಿನದಲ್ಲಿ ಮುಗಿಸ್ಬಿಡ್ತೀರಾ ಈ ಒಂದು ಕೋರ್ಸ್ ಅನ್ನ. ಅದರ ನಂತರ ನಿಮ್ಗೆ 3 ದಿನ ಮತ್ತೆ ಎಕ್ಸ್ಟ್ರಾ ಟೈಮ್ ಉಳಿಯುತ್ತೆ. ಸೊ ಇಲ್ಲಿ ನೀವು ಮತ್ತೆ ಬೇಕಂದ್ರೆ ಕ್ವಿಕ್ ಆಗಿ ರಿವಿಷನ್ ಮಾಡ್ಕೋಬಹುದು, ಅಥವಾ ನೀವು ಲೇಟ್ ಆಗಿ ಜಾಯಿನ್ ಆಗಿದ್ದೀರಾ ಅಂದ್ರೂ ಕೂಡ ಇಲ್ಲಿ ಆರಾಮಾಗಿ ನಿಮಗೆ ಮತ್ತೆ ಎಕ್ಸಾಮ್ ಮುಗಿದ ನಂತರ 3 ದಿನ ಸಿಗುತ್ತೆ. ಟೋಟಲ್ ಆಗಿ ನಮ್ಮ ಹತ್ರ 8 ದಿನಗಳ ಸಮಯ ಇದೆ, 8 ಡೇಸ್ ನ ಟೈಮ್ ಇದೆ. ಸೊ ಈ 8 ದಿನದಲ್ಲಿ ಆರಾಮಾಗಿ 12 ತಾಸನ್ನ, ಎಷ್ಟು 12 ತಾಸನ್ನ ಆರಾಮಾಗಿ ಕೊಡಬಹುದು ಅಂಡ್ ಸುಲಭವಾಗಿ 90+ ಸ್ಕೋರ್ ಮಾಡಬಹುದು. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇದು ನಿಮ್ಮ ಕೊನೆಯ ಅವಕಾಶ, ಇದು ನಿಮ್ಮ ಡೂ ಆರ್ ಡೈ ಸಿಚುವೇಶನ್. ಈಗ ನೀವು ಆಕ್ಷನ್ ತಗೊಳ್ಳಿಲ್ಲ, ಈಗ ನೀವು ಎಫರ್ಟ್ ಹಾಕ್ಲಿಲ್ಲ, ಸರಿಯಾದಂತಹ ಮೆಥಡ್ ನಲ್ಲಿ ಎಫರ್ಟ್ ಆದ್ರೂ ನೀವು ಹಾಕ್ತಾನೆ ಇದ್ದೀರಿ, ಸಮರಿ ಬೈಪಾಟ್ ಮಾಡ್ತಾ ಇದ್ದೀರಿ, ಗ್ರಾಮರ್ ಕ್ವಶನ್ ಅಲ್ಲಿ ಇಲ್ಲಿ ತಗೊಂಡು ಸಾಲ್ವ್ ಮಾಡ್ತಾ ಇದ್ದೀರಿ, ಯೂಟ್ಯೂಬ್ ವಿಡಿಯೋಸ್ ನೋಡ್ತಾ ಇದ್ದೀರಿ, ಬಟ್ ನೀವು ಸರಿಯಾದಂತಹ ಮೆಥಡ್ ನಲ್ಲಿ ಎಫರ್ಟ್ ಹಾಕ್ಲಿಲ್ಲ ಅಂದ್ರೆ 90+ ಸ್ಕೋರ್ ನಿಮಗೆ ಸಿಗೋದಿಲ್ಲ. ಅದು ಕೇವಲ 12 ತಾಸುಗಳಲ್ಲಿ. ಯಾವ ರೀತಿ? ಸೆಕೆಂಡ್ PUC ಇಂಗ್ಲಿಷ್ ಟಾಪರ್ಸ್ ಕೋರ್ಸ್ ನಿಂದ ಇದು ಸಾಧ್ಯ ಇದೆ. ಸೊ ನೀವು ಈ ಕೋರ್ಸ್ ಅನ್ನು ಯಾವ ರೀತಿ ಜಾಯಿನ್ ಆಗ್ಬೋದು ಅಂದ್ರೆ, ಕ್ವಿಕ್ ಆಗಿ ಹೋಗಿ ಸ್ಕಿಲ್ ಬೂಸ್ಟರ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಲಿಂಕ್ ನಾನು ನಿಮಗೆ ಕೆಳಗಡೆ ಕೊಟ್ಟಿರ್ತೀನಿ, ಅಥವಾ ನೀವು ನೇರವಾಗಿ ಹೋಗಿ ಸ್ಕಿಲ್ ಎಲ್ಲಿಂದ ಪ್ಲೇಸ್ಟೋರ್ ಇಂದ ಕೂಡ ಇದನ್ನ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಈ ರೀತಿಯಲ್ಲಿ ಕೋರ್ಸ್ ಕಾಣಿಸುತ್ತೆ, ಈ ರೀತಿ ನೀವು ಕೋರ್ಸ್ ಮೇಲೆ ಕ್ಲಿಕ್ ಮಾಡಿ ಕೋರ್ಸ್ ಇಲ್ಲಿ ನಿಮಗೆ ಕಾಣಿಸುತ್ತೆ. ಕೋರ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಕ್ಲಿಕ್ ಮಾಡಿ ದೆನ್ ಪೇಮೆಂಟ್ ಆಪ್ಷನ್, ಫೋನ್ ಪೇ, ಗೂಗಲ್ ಪೇ ಯಾವುದಿದೆ, ಬಹಳ ಆಪ್ಷನ್ಸ್ ಇವೆ ಅಲ್ಲಿ, ಯಾವ್ದಾದ್ರು ಒಂದು ಆಪ್ಷನ್ ನ ಮೂಲಕ ಪೇಮೆಂಟ್ ಮಾಡಿ ಕೋರ್ಸ್ ಓಪನ್ ಆಗುತ್ತೆ. ಕ್ಲಾಸಸ್, ನೋಟ್ಸ್, ಅದರ ಟೆಸ್ಟ್ಗಳು ಆಲ್ರೆಡಿ ರೆಡಿ ಇವೆ. ಸೊ ನೀವೇನು ವೇಟ್ ಮಾಡುವಂತ ಅವಶ್ಯಕತೆ ಇಲ್ಲ, ಪೇಮೆಂಟ್ ಮಾಡಿದ ತಕ್ಷಣನೇ ನಿಮ್ಮ ಕೋರ್ಸ್ ಓಪನ್ ಆಗುತ್ತೆ. ದಿನದಲ್ಲಿ ಪ್ರಾಕ್ಟೀಸ್ ಟೆಸ್ಟ್ ಅಂಡ್ ಅಸೈನ್ಮೆಂಟ್ಸ್ ಗಳು ಕೂಡ ಇವೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್, ಅಲ್ಲಿ ಪ್ರಾಕ್ಟೀಸ್ ಮಾಡಿಸುವಂತ ರೀತಿನೇ ಇದೆಯಲ್ಲ, ಅದರಿಂದಾನೇ ನಿಮಗೆ ಬರುವಂತದ್ದು ರಿಸಲ್ಟ್, ಅದರಿಂದಾನೇ ನೀವು ಪರ್ಫೆಕ್ಟ್ ಆಗ್ತೀರಾ. ಸೊ ಆ ಟೆಸ್ಟ್ ಅಂಡ್ ಅಸೈನ್ಮೆಂಟ್ಸ್ ಗಳನ್ನ ಬರೀರಿ. ಅದರ ನಂತರ ಫೀಸ್ ಎಷ್ಟಿದೆ ಅಂದ್ರೆ, ಫೀಸ್ ನೋಡಿ ಈಗ ತುಂಬಾ ಅಂದ್ರೆ ತುಂಬಾ ಕಡಿಮೆ ಇದೆ. ಇದು 2 ಡೇ ಮನಿ ಬ್ಯಾಕ್ ಗ್ಯಾರಂಟಿಯೊಂದಿಗೆ ಕೂಡ ಬರ್ತಾ ಇದೆ. ಯಾಕೆ ಇಷ್ಟು ನಿಮಗೆ ಗ್ಯಾರಂಟಿ ಕೊಡ್ತಾ ಇದ್ದೀನಿ ಅಂದ್ರೆ, ಈ ಕೋರ್ಸ್ ಇಂದ ಸಾವಿರಾರು ವಿದ್ಯಾರ್ಥಿಗಳ ಕಾನ್ಫಿಡೆನ್ಸ್ ಬದಲಾಗಿದೆ, ಅವರ ಪರ್ಸೆಂಟೇಜ್ ಬದಲಾಗ್ತಾ ಇದೆ. ನೀವು ಈ ಒಂದು ಅವಕಾಶವನ್ನ ಕಳ್ಕೋಬೇಡಿ. ಡೌಟ್ ಇರುತ್ತಲ್ಲ, ನನಗೆ ಹೆಲ್ಪ್ ಆಗುತ್ತೋ ಇಲ್ಲ ಅಂತ ಹೇಳಿ, ಆ ಡೌಟ್ ಅನ್ನ ರಿಮೂವ್ ಮಾಡ್ಲಿಕ್ಕೆ ನಿಮ್ಗೆ ಈ ಆಪ್ಷನ್ ಕೂಡ ಕೊಡ್ತಾ ಇದ್ದೀನಿ. ಇಷ್ಟ ಆಗ್ಲಿಲ್ಲ ಅಂದ್ರೂ ಕೂಡ 2 ಡೇಸ್ ಒಳಗಡೆ ರೀಫಂಡ್ ನೀವು ತಗೋಬಹುದು. ಫೀಸ್ 2,500 ರೂಪಾಯಿ ಇತ್ತು. ಸೊ ಈಗ ನಿಮಗೆ ಕೊನೆಯ ಅವಕಾಶ, ಎಲ್ಲರೂ ಇದರ ಸದುಪಯೋಗ ಪಡೆದುಕೊಳ್ಳಲಿ ಅಂತ ಹೇಳಿ ಓನ್ಲಿ 549 ರೂಪೀಸ್ ಇದೆ. ಅಂಡ್ ಈ ಕೋರ್ಸ್ ನಿಮ್ಮ ಎಕ್ಸಾಮ್ ಮುಗಿಯವರೆಗೆ, ಫೈನಲ್ ಎಕ್ಸಾಮ್ ಮುಗಿಯವರೆಗೆ ನಿಮ್ಮ ಹತ್ರ ಇರುತ್ತೆ. ಕೇವಲ 12 ತಾಸುಗಳ ಸಮಯ ಕೊಡಿ, ಈಗಲೇ ಹೋಗಿ ಜಾಯಿನ್ ಆಗಿ ಸೆಕೆಂಡ್ PUC ಇಂಗ್ಲಿಷ್ ಟಾಪರ್ಸ್ ಕೋರ್ಸ್ ಅನ್ನ. ಅಂಡ್ ಈ ಕೋರ್ಸ್ ಇಂದ ನಾನು ನಿಮ್ಗೆ ಪ್ರಾಮಿಸ್ ಮಾಡ್ತಾ ಇದ್ದೀನಿ, ಗ್ಯಾರಂಟಿ ಕೊಡ್ತಾ ಇದ್ದೀನಿ, ನೀವು ಇಲ್ಲಿವರೆಗೆ ಎಕ್ಸಾಮ್ ಬರ್ದಿದ್ದೀರಲ್ಲ, ಇಂಗ್ಲಿಷ್ ಎಕ್ಸಾಮ್ ಬಹಳ ಬರ್ದಿದ್ದೀರಿ, ಆ ಎಲ್ಲ ಎಕ್ಸಾಮ್ಸ್ ಗಳಲ್ಲಿ ಈ ವರ್ಷ ನೀವು ಸೆಕೆಂಡ್ PUC ಆನ್ಯುವಲ್ ಎಕ್ಸಾಮ್ ನಲ್ಲಿ ಬರೆಯುವಂತಹ ಇಂಗ್ಲಿಷ್ ಪೇಪರ್ ನಿಮ್ಮ ಜೀವನದ ಬೆಸ್ಟ್ ಇಂಗ್ಲಿಷ್ ಪೇಪರ್ ಆಗಿರಲಿದೆ. 100% ಆ ರೀತಿ ನೀವು ರೆಡಿ ಆಗ್ತೀರಾ, ಅದು ಕೂಡ ಕೇವಲ 12 ತಾಸುಗಳಲ್ಲಿ. ಸೊ ಈಗ ನಿಮಗೆ ಸೊಲ್ಯೂಷನ್ ಸಿಕ್ಕಿದೆ ಅಂತ ಅನ್ಕೋತೀನಿ, ಒಂದು ಕಾನ್ಫಿಡೆನ್ಸ್ ಇದರಿಂದ ಬಂದಿದೆ ಅಂತ ಅನ್ಕೋತೀನಿ. ವೇಟ್ ಮಾಡಬೇಡಿ, ಬೇಗ ಬೇಗ ಹೋಗಿ ಆಕ್ಷನ್ ತಗೊಳ್ಳಿ. ಓವರ್ ಥಿಂಕ್ ಮಾಡೋದ್ರಿಂದ, ಕುತ್ಕೊಂಡು ಯೋಚನೆ ಮಾಡೋದ್ರಿಂದ ಅಂಡ್ ರಾಂಗ್ ಮೆಥಡ್ ನ ಮೂಲಕ ನೀವು 10, 20, 30, 40, 50 ತಾಸಿನ ಸಮಯ ಹಾಕೋದ್ರಿಂದ ಏನೂ ರಿಸಲ್ಟ್ ಬರೋದಿಲ್ಲ. ಸರಿಯಾದಂತಹ ಮೆಥಡ್, ಪ್ರೂವನ್ ಮೆಥಡ್ ಅನ್ನ ಫಾಲೋ ಮಾಡಿ 12 ತಾಸುಗಳಲ್ಲಿ ಸೆಕೆಂಡ್ PUC ಇಂಗ್ಲಿಷ್ ನಲ್ಲಿ 90+ ಸ್ಕೋರ್ ಮಾಡಿ.